ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೊದಲ ಸೆಮಿಸ್ಟರ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಪಾಠಾಧಾರಿತ ಮೌಲ್ಯಾಂಕನಗಳನ್ನು ನೋಡೋಣ. ಇದರಲ್ಲಿ ಲಿಖಿತದು 10 ಇದ್ದಾವೆ, ಓಕೆ, ಮೌಖಿಕದು 5 ಇದ್ದಾವೆ. ಸೊ ಹೊಸ ಸುತ್ತೋಲೆ ಪ್ರಕಾರ ನಾವೇನು ಮಾಡಿದ್ವಿ, ಪ್ರತಿ ಪಾಠಕ್ಕೂ 10 ಲಿಖಿತ 5 ಅಂಕಗಳ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು 4ನೇ ತರಗತಿಯಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, EVS ಮತ್ತು ಮ್ಯಾಥ್ಸ್, ಸೊ 4 ಸಬ್ಜೆಕ್ಟಲ್ಲಿ ಫಸ್ಟ್ ಕೊಡ್ತಾ ಇದ್ದೀವಿ. ನಂತರ ಬೈಲ್ಯಾಂಗ್ವಲ್ ಕೂಡ ಅವೈಲೇಬಲ್ ಮಾಡ್ತಾರೆ. ಓಕೆ, ಸೊ ಯಾರಿಗೆ PDF ಬೇಕನ್ನೋರು ಜಸ್ಟ್ ಈ ನಂಬರ್ ಯಾರು ಕೊಡ್ತೀನಿ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ, ಸೊ ಅಷ್ಟು ಪಾಠದ್ದು ಫಸ್ಟ್ ಪಾಠ ಸೆಮಿಸ್ಟರ್ದಲ್ಲಿರ್ತಕ್ಕಂಥ ಪಾಠದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಬರ್ತವೆ. ಸೊ ಅದನ್ನು ನೀವೇನು ಮಾಡ್ಬೋದು ಅಂದರೆ ಆಕ್ಸೆಸ್ ಮಾಡ್ಬೋದು. ಸೊ ನಾನು ಒಂದೊಂದಾಗಿ ನಿಮಗೆ ಪ್ರತಿ ಪಾಠದ್ದು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಇದಾವಲ್ಲ ಆ ಪೇಜ್ಗಳನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಎಸ್, ಇದಿತ್ತು ಮೊದಲ ಪದ್ಯಪಾಠ ಕನ್ನಡ ಮನಹರಕೆ ಅಂತಕ್ಕಂಥದ್ದು. ಸೊ ಇದು ಕೂಡ 10 ಲಿಖಿತ ಇದ್ದಾವೆ. ಸೊ ಅದರಲ್ಲಿ ಮೊದಲ 2 ಪ್ರಶ್ನೆಗಳನ್ನು ನಾವು ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಕೇಳಿತ್ತು, ಸರಿಯಾದ ಆಯ್ಕೆ ಆರಿಸಿ. ಸೆಕೆಂಡ್, ಹೊಂದಿಸಿ ಬರೆಯಲಿಕ್ಕೆ 2 ಪ್ರಶ್ನೆ ಇದ್ದಾವೆ. ಒಂದು ಪದ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ 2 ಪ್ರಶ್ನೆ, ಆಮೇಲೆ 2 ಅಂಕದ 2 ಪ್ರಶ್ನೆ. ಪದ ಕೂಡಿಸಿ ಬರೆಯಿರಿ ಅಂತಿತ್ತು, ಪದ್ಯಭಾಗ ಪೂರ್ಣ ಮಾಡಿ ಅಂತ ಇದೆ. ನೆಕ್ಸ್ಟ್ ಏನಿದೆ ಅಂತಂದರೆ 5 ಮೌಖಿಕ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀವಿ. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ವಿಶೇಷವಾಗಿ ಕಮೆಂಟ್ ಪಕ್ಕ ಹೈಪ್ ಇದೆ, ಸೊ ಹೈಪನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸೊ ಇಲ್ಲಿಗೆ ಫಸ್ಟ್ ಲೆಸನ್ ಏನಾಯ್ತು ಅಂತಂದರೆ ಕಂಪ್ಲೀಟ್ ಆಯಿತು. ಇಲ್ಲಿ 2ನೇ ಪಾಠಕ್ಕೆ ಬರ್ತೀನಿ. ಸೊ ಪಾಠ ಬಂದುಬಿಟ್ಟು ಬುದ್ಧಿವಂತ ರಾಮಕೃಷ್ಣ ಅಂತ ಇದೆ. ಇದು ಕ್ವಶನ್ ಪೇಪರ್ನ ವಿನ್ಯಾಸ ಬರ್ತದೆ, ಇದು ಪ್ರಶ್ನೆ ಪತ್ರಿಕೆಗಳನ್ನು ಬರ್ತದೆ. ಸೊ ನೆಕ್ಸ್ಟ್ ಏನಾಗಿರ್ತದಪ್ಪ ಅಂದ್ರೆ ಮಾದರಿ ಉತ್ತರಗಳು ಇರ್ತವೆ. ಓಕೆ, ಸೊ ಇದು ಬುದ್ಧಿವಂತ ರಾಮಕೃಷ್ಣ ಅಂತಕ್ಕಂಥದ್ದು. ಸೊ ಇಲ್ಲಿನೂ ಕೂಡ ನಾವು ಮೊದಲಿಗೆ ಏನು ಮಾಡಿದ್ದೀವಿ ಅಂದರೆ 3 ಪ್ರಶ್ನೆಗಳನ್ನು ಬಹು ಆಯ್ಕೆಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ರೈತನು ಹಸುಗಳ ಹಾಲನ್ನು ಮಾರಿ ಧನ ಸಂಪಾದಿಸಿದ, ಪಾರಿವಾಳಗಳು ಬೇಟೆಗಾರನ ಕಂಡು ಎದರಿ ಹಾರಿ ಹೋದವು, ಆಟ ಇದರ ಜೋಡು ನುಡಿ ಪಾಠ. ಅದೇ ಥರನಾಗಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ವಿದ್ಯಾಸಾಗರನು ಯಾರ ಆಸ್ಥಾನಕ್ಕೆ ಬಂದ, ವಿದ್ಯಾಸಾಗರನು ಯಾವ ವಿಷಯದಲ್ಲಿ ಮಹಾಮೇಧಾವಿಯಾಗಿದ್ದ, ತೆನಾಲಿ ರಾಮಕೃಷ್ಣನನ್ನು ಯಾರು ಸನ್ಮಾನಿಸಿದರು ಅನ್ನೋದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಕೇಳಿತ್ತು. ಇನ್ನು 2 ಮಾರ್ಕರಲ್ಲಿ 2 ಪ್ರಶ್ನೆಗಳಿದ್ದಾವೆ. ಸೊ ಅದರಲ್ಲಿ 7th ಇತ್ತು, ತೆನಾಲಿ ರಾಮಕೃಷ್ಣನನ್ನು ಏಕೆ ಸನ್ಮಾನಿಸಿದರು. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ ಇತ್ತು, ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ನೀವು ಮೆಚ್ಚುವಿರಾ ಏಕೆ ಅಂತ ಕೇಳಿದ್ದಾರೆ. ಎಸ್, ಇದಿತ್ತು. ಇನ್ನು ಇಲ್ಲಿನೂ ಕೂಡ ನಾವೇನು ಮಾಡಿದ್ವಿ ಅಂದರೆ 5 ಮೌಖಿಕ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ನೋಡ್ಬೋದು. ಇಷ್ಟು ಏನಾಗಿತ್ತಂದರೆ 2ನೇ ಪಾಠ ಮುಗೀತು. ಇನ್ನು 3ನೇ ಪಾಠಕ್ಕೆ ಹೋಗೋಣ. ವೀರಮಾತೆ ಜೀಜಾಬಾಯಿ ಅಂತಕ್ಕಂಥ ಈ ಒಂದು ಗದ್ಯ ಪಾಠ. ಸೊ ಇದ್ರದ್ದು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮೇನ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲ LBAನೇ ಬಳಸಿದ್ದೀವಿ. ಸೊ LBAದಲ್ಲಿ ಯಾವ ಥರದ ಪ್ರಶ್ನೆಗಳಿದ್ದಾವೆ ಅದೇ ಥರ ನಾವೇನು ಮಾಡಿದ್ದೀವಿ ಅಂದರೆ ಪ್ರಶ್ನೆಗಳನ್ನು ಪುಟಪ್ ಮಾಡಿರೋದು. 2 ಬಿಟ್ಟ ಸ್ಥಳಗಳಿದ್ದಾವೆ. ಓಕೆ, ನೆಕ್ಸ್ಟ್ 2 ಪ್ರಶ್ನೆ ಸೂಚನೆಯಂತೆ ಉತ್ತರಿಸಿ ಬರಲಿಕ್ಕೆ ಕೊಟ್ಟಿತ್ತು. ನೆಕ್ಸ್ಟ್ ಮುಂದಿನ 2 ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆ ಕೊಟ್ಟಿತ್ತು. ಇನ್ನು 2 ಅಂಕದಲ್ಲಿ ಸೊ ಶಿವಾಜಿಗೆ ಜೀಜಾಬಾಯಿ ಬಾಲ್ಯದಲ್ಲಿ ಬಳಸಿದಂಥ ಆದರ್ಶ ಗುಣಗಳು ಯಾವುವು, ಆಮೇಲೆ ಯಾರು ಯಾರಿಗೆ ಹೇಳಿದರಂತಕ್ಕಂಥ ಒಂದು ಪ್ರಶ್ನೆ ಕೇಳಿತ್ತು. ಬಾಕಂದ ಇಲ್ಲಿ ಕುಳಿತುಕೋ ಅಂತ ಇದೆ. ಸೊ ಈ ಥರದ್ದು ಕೂಡ ಭಾಗ 2ರಲ್ಲಿ ಮೌಖಿಕದ 5 ಪ್ರಶ್ನೆ ಕೇಳಿದ್ದಾರೆ. ಪದ ಬಿಡಿಸಿ ಬರೆಯಿರಿ, ವಿದ್ಯಾಭ್ಯಾಸ, ತಾಯಿ ಮಗನ ಸಂಭಾಷಣೆಯನ್ನು ಬರುವ ವ್ಯಕ್ತಿಗಳನ್ನು ಹೆಸರಿಸಿ. ಜೀಜಾಬಾಯಿ ಮತ್ತು ಶಿವಾಜಿಯನ್ನು ದಾದಾಜಿ ಕೊಂಡದೇವನಲ್ಲಿ ಕಳುಹಿಸಲು ಕಾರಣ ವಿದ್ಯಾಭ್ಯಾಸಕ್ಕಾಗಿ. ಶಿವಾಜಿಗೆ ಪ್ರತಿನಿತ್ಯ ಅವರ ತಾಯಿ ಯಾವ ಕಥೆಗಳನ್ನು ಹೇಳ್ತಾ ಇದ್ರು, ರಾಮಾಯಣ, ಮಹಾಭಾರತ ಮತ್ತು ಪುರಾಣ ಪುಣ್ಯದ ಕಥೆಗಳು. ಆಗಲಿ ಮಾತಾಜಿ ಭವಾನಿ, ತಾಯಿಯ ಮೇಲೆ ಆನೆ, ನೀನು ಹೇಳಿದ್ದನ್ನು ಕೊಡುವೆ. ಈ ಮಾತು ಯಾರು ಯಾರಿಗೆ ಹೇಳಿದ್ರಂತ ಕೇಳಿದರೆ ಸೊ ಶಿವಾಜಿ ತನ್ನ ತಾಯಿ ಜೀಜಾಬಾಯಿಗೆ ಏನು ಮಾಡ್ತಾನೆ ಅಂದರೆ ಈ ಮಾತನ್ನು ಹೇಳ್ತಾನೆ. ಇಷ್ಟು 3ನೇ ಪಾಠ. ಇನ್ನು 4ನೇ ಪಾಠಕ್ಕೆ ಬರ್ತೀನಿ. ಮಳೆ ಅಂತಕ್ಕಂಥ ಪದ್ಯ. ಇದು ಕೂಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಇದು ಪ್ರಶ್ನೆ ಪತ್ರಿಕೆ. ಸೊ ಡೈರೆಕ್ಟ್ ಆಗಿರ್ತಕ್ಕಂಥ ಕೀ ಆನ್ಸರ್ ಪೇಜ್ಗೆ ಬರೋಣ. ಎಸ್, ಮಳೆ. 2 ಬಿಟ್ಟ ಸ್ಥಳಗಳನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಜೋರಾಗಿ ಗಾಳಿ ಬೀಸಿ ಕಸ ಉದುರಿತು. ಈ ವಾಕ್ಯದಲ್ಲಿ ಕಸ ಪದದ ಜೋಡು ನುಡಿ ಕೇಳಿದ್ದಾರೆ. ಮಳೆ ಪದ್ಯ ಬರೆದವರು ಕೇಳಿದರು. ಇನ್ನು ಸೂಚನೆಯಂತೆ ಉತ್ತರಿಸಿದಲ್ಲಿ ಪದ ಕೂಡಿಸಿ ಬರಿಬೇಕು. ಆವಿ ಪ್ಲಸ್ ಆಯಿತು. ಆಮೇಲೆ ಗುಂಪಿಗೆ ಸೇರಿದ ಪದ ಗುರುತಿಸಬೇಕು. ಕಡಲು, ಸಮುದ್ರ, ಸಾಗರ ಮತ್ತು ಮೋಡ ಅಂತ ಕೊಟ್ಟಿದ್ದಾರೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ 2 ಪ್ರಶ್ನೆ ಕೊಟ್ಟಿತ್ತು. ನೆಲದ ಮೇಲೆ ಯಾವುದು ಅಡ್ಡವಾಯಿತು, ಆವಿ ಏನಾಗಿ ಕುಸಿಯತೊಡಗಿತು ಅಂತ ಕೇಳಿದ್ದಾರೆ. ಎಸ್, ಇನ್ನು 2-3 ವಾಕ್ಯದಲ್ಲಿ 2 ಪ್ರಶ್ನೆ ಕೇಳಿತು. ಮಳೆಯಿಂದ ಆಗುವ ಅನುಕೂಲಗಳ ಬಗ್ಗೆ ಬರೀರಿ. ಆಮೇಲೆ ಪದ್ಯದ ಸಾಲನ್ನು ಪೂರ್ಣಗೊಳಿಸಲಿಕ್ಕೆ ಬಿಸಿಲದಿಂದ ಹಿಡಿದು ಬಂದಿತ್ತು ವರೆಗೆ ಇದೆ, ಅದನ್ನು
ಬಿಸಿಲ ಝಳಕೆ ಕಡಲ ತೀರ ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ಇಲ್ಲಿನೂ ಕೂಡ 5 ಮೌಖಿಕ ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪದ ಕೂಡಿಸಿ ಹೇಳು. ಮೋಡ ಪ್ಲಸ್ ಎಲ್ಲ, ಮೋಡವೆಲ್ಲ. ನೀರು ಪದದ ಸಮನಾರ್ಥಕ. ಜಲ ಉದಕ. ಎಂತಹ ನೀರು ಕೆಳಗೆ ಸುರಿಯಿತು? ಮುತ್ತಿನಂಥ ಮಳೆಯ ನೀರು ಕೆಳಗೆ ಬಂದಿತು. ಮೋಡ ಮೇಲೇರಿದಾಗ ಏನಾಯಿತು? ಸೊ ತಂಪು ತಗುಲಿತು. ಮಿಂಚು ಮಿಂಚಿದಾಗ ಯಾವುದು ಬೆಳಗಿತ್ತು ಅಂತ ಕೇಳಿದರೆ ಜಗ ಬೆಳಗಿತು ಅಂತ ಇದೆ. ಸೊ PDF ಬೇಕಾಗಿದ್ದರೆ ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. 4 ಸಬ್ಜೆಕ್ಟ್ಗಳು, ಸೊ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಮತ್ತು ಸೊ ಮ್ಯಾಥ್ಸ್ಗಳನ್ನು, ಆಮೇಲೆ ಬೈಲ್ಯಾಂಗ್ವಲ್ಗಳನ್ನು ಕೂಡ ಶಾರ್ಟ್ಲಿಯಾಗಿ ನಾವೇನು ಮಾಡ್ತೀವಿ PDFಗಳನ್ನು ಕೊಡ್ತೀವಿ. ಆ ನಂಬರ್ಗೆ ತಾವುಗಳು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಬೈ ಮಾಡ್ಬೋದು. ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ ಅಂತ ಇದೆ. ಸೊ ಇದು ವಿನ್ಯಾಸ ಇತ್ತು, ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಇವಾಗ ನೆಕ್ಸ್ಟ್ ನೋಡೋಣ ಅದರ ಮಾದರಿ ಉತ್ತರಗಳ ಪುಟ. ಎಸ್, ಅಜ್ಜಿಯ ತೋಟದಲ್ಲಿ ಒಂದು ದಿನ. ಸೊ ಮೊದಲ 3 ಪ್ರಶ್ನೆಗಳನ್ನು ಕೇಳಿದ್ರು. ವಿರುದ್ಧಾರ್ಥಕ ಪದ ಬರೀಬೇಕು. ಹೊರಗೆ, ಒಳಗೆ, ಹಿಂದೆ, ಮುಂದೆ, ಹತ್ತಿರ, ದೂರ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು. ಮಲೆನಾಡ ತಪ್ಪಲಿನಲ್ಲಿರುವ ಊರು ಯಾವುದು? ಕನಬೂರು. ಯಾವ ಪ್ರಾಣಿ ಸರಸರಣೆ ಹರಿದು ಹೋಯಿತು? ಹಾವು. ಯಾವ ಪ್ರದೇಶದಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ? ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ. ಇನ್ನು 2 ಅಂಕದ ಒಂದು ಪ್ರಶ್ನೆ ಕೇಳಿದರೆ, ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳು ಯಾವ್ಯಾವು ಅಂತ ಕೇಳಿದರೆ ಹಾವು, ಕಪ್ಪೆ, ಕೀಟ, ಮೊಲ, ಹಂದಿ, ಮುಂಗಸಿ. ಇನ್ನು ಯಾರು ಯಾರಿಗೆ ಕೇಳಿದ್ರಲ್ಲಿ ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು ಅಂತ ಕೇಳಿದರೆ ಈ ಮಾತನ್ನು ಅಜ್ಜಿ ಮಕ್ಕಳಿಗೆ ಹೇಳ್ತಾಳೆ ಅನ್ನೋದನ್ನು ಬರೆದ್ರೆ ಸಾಕು. 5 ಮೌಖಿಕ ಪ್ರಶ್ನೆ. ವಿರುದ್ಧಾರ್ಥಕ ಪದ ಹೇಳು. ಭಯ, ನಿರ್ಭಯ. ಅಜ್ಜಿ ಮಕ್ಕಳಿಗೆ ಎಂಥ ಗಿಡಗಳನ್ನು ನೆಡಲು ಹೇಳಿದಳು? ಹಣ್ಣಿನ ಗಿಡ. ಅಜ್ಜಿಯ ತೋಟದಲ್ಲಿ ಬೆಳೆಯಲು ಯಾವ ಗೊಬ್ಬರ ಬಳಸ್ತಿದ್ರು? ಸಾವಯವ ಗೊಬ್ಬರ. ಅಂತರ್ಜಲವನ್ನು ಹೇಗೆ ಹೆಚ್ಚಿಸಲಾಗ್ತದೆ? ಇಂಗು ಗುಂಡಿಗಳ ಮೂಲಕ. ಬೇಡಪ್ಪ ನಮ್ಮ ಕೈ ಕೊಳೆಯಾಗುತ್ತದೆ, ನಮ್ಮ ಅಮ್ಮ ಬೈತಾಳೆ. ಈ ಮಾತು ಯಾರು ಯಾರಿಗೆ ಹೇಳಿದ್ರು? ಅಶ್ವಿನಿ ಅಜ್ಜಿಗೆ ಹೇಳ್ತಾರೆ. ಇನ್ನು 6ನೇ ಪಾಠ ದೊಡ್ಡವರು ಯಾರು ಅಂತ ಹೋಗೋಣ. ಸೊ ಈ ಪಾಠದ ಒಂದು LPA ಪ್ರಶ್ನೆ ಪತ್ರಿಕೆ. ಎಸ್, ಇದು ಪ್ರಶ್ನೆ ಪತ್ರಿಕೆ ಇತ್ತು, ಉತ್ತರದ ಪುಟನೇ ಇದೆ. ಎಸ್, ಸೂಕ್ತ ಉತ್ತರ ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಎಸ್, ಇಲಿಯ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆ 3. ಹಗಲಿನಲ್ಲಿ ಬೆಳಕನ್ನು ನೀಡುವವನು ಸೂರ್ಯ. ಇನ್ನು 2 ಸೂಚನೆ ಅಂತ ಇದೆ. ವಿರುದ್ಧಾರ್ಥಕ ಪದ ಬೆಳಕು, ಕತ್ತಲು. ಬಹುವಚನ ರೂಪ ಕುಟುಂಬ, ಕುಟುಂಬಗಳು. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೆಸಲಿಕ್ಕೆ 2 ಪ್ರಶ್ನೆ ಕೇಳಿದರೆ, ಇಲಿಗಳು ಮೊದಲು ಯಾರ ಬಳಿ ಹೋದವು? ಸೂರ್ಯನ ಬಳಿ. ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ. 2 ಅಂಕದ ಪ್ರಶ್ನೆ. ತಂದೆ ಇಲಿಯು ಏನೆಂದು ಹೇಳಿತು ಅಂತ ಕೊಟ್ಟಿದ್ದಾರೆ. ಇನ್ನು 2ನೇದು, ಯಾರು ಯಾರಿಗೆ ಹೇಳಿದರೂ ಮೋಡ ನನಗಿಂತಲೂ ದೊಡ್ಡವನು ಅಂತ ಕೇಳಿದ್ದಾರೆ. 5 ಮೌಖಿಕ ಪ್ರಶ್ನೆ. ಆನೆಯಂಥ ಪ್ರಾಣಿ ಬಲಿಷ್ಠ. ಪಾಕ್ಷಿಕ ಪತ್ರಿಕೆ ಎಷ್ಟು ದಿನಗಳಿಗೊಮ್ಮೆ ಬರ್ತದೆ? 15. ಮಕ್ಕಳಿಗಾಗಿರುವ ಒಂದು ಪತ್ರಿಕೆ ಬಾಲಮಂಗಳ. ಸರಿ ತಪ್ಪು ಹೇಳು. ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ಚಿಕ್ಕವ. ತಪ್ಪು. ಸ್ವಂತ ವಾಕ್ಯದಲ್ಲಿ ಬಳಸುವ ದೊಡ್ಡವರು. ನಾವು ದೊಡ್ಡವರನ್ನು ಗೌರವದಿಂದ ಕಾಣಬೇಕು ಅಂತ ಬರಿಬೇಕು. 7ನೇ ಪಾಠಕ್ಕೆ ಹೋಗೋಣ. ಬೀಸೋ ಕಲ್ಲಿನ ಪದ ಅಂತ ಇದೆ. ಎಸ್, ಇದ್ರದ್ದು ಕೂಡ ವಿನ್ಯಾಸ ಇತ್ತು, ಇದು ಪ್ರಶ್ನೆ ಪತ್ರಿಕೆ ಇದೆ. ನೆಕ್ಸ್ಟ್ ನೋಡೋಣ. ಎಸ್, ಉತ್ತರಗಳು. ಪದಗಳ ಅರ್ಥವನ್ನು ಹೊಂದಿಸಿ ಬರೆದಿದ್ದೀವಿ. ಆರತಿ ದೀಪ, ಸಿಟ್ಟು ಕೋಪ. ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದ ರಚಿಸಬೇಕು. ಬೆಲ್ಲದ ಆರತಿಯ, ಆಮೇಲೆ ಬೀಸೋ ಕಲ್ಲು ಅಂತ ಇದೆ. ಒಂದೇ ವಾಕ್ಯದಲ್ಲಿ 2 ಪ್ರಶ್ನೆ. ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರು ಚಂದ್ರಮತಿ. ರಾಜನ್ನ ಯಾವಾಗ ಹೆಚ್ಚುತ್ತದೆ ಅಂತ ಕೇಳಿದರೆ ರಾಗಿಯು ಮುಗಿದಾಗ ಅಂತ ಇದೆ. ಇನ್ನು ಒಂದು ವಾಕ್ಯದ 2 ಪ್ರಶ್ನೆ. ರೈತರಿಗೆ ಸಂಬಂಧಿಸಿದ 2 ಗಾದೆ ಮಾತುಗಳು. ಕೈ ಕೆಸರಾದರೆ ಬಾಯಿ ಮೊಸರು. ಮೊದಲು ಆಳಾಗಿ ದುಡಿ, ನಂತರ ಅರಸನಾಗಿ ಉಣ್ಣು. ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು. ಪದ್ಯ ಪೂರ್ಣ ಮಾಡಲಿಕ್ಕೆ ಕೇಳಿತು 2 ಮಾರ್ಕ್ಸ್. ಅಂದುಳ್ಳದಿಂದ ನೆನೆದೇನ. ಅಂದುಳ್ಳ ಅಡಿಗಲ್ಲು, ಚಂದುಳ್ಳ ಮೇಗಲ್ಲು. ಚಂದ್ರಮತಿ ಎಂಬ ಹಿಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನೆದೇನ. ಇನ್ನು 5 ಮೌಖಿಕ ಪ್ರಶ್ನೆ. ಯಾವುದರ ಮೇಲೆ ಮಗ ಬರಲಿ ಎಂದು ತಾಯಿ ಹೇಳ್ತಾಳೆ? ಪಲ್ಲಕ್ಕಿ ಮೇಲೆ. ಬೀಸೋ ಕಲ್ಲಿಗೆ ಯಾವ ಆರತಿ ಬೆಳಗುವರು? ಬೆಲ್ಲದ ಆರತಿ. ಪದದ ಅರ್ಥ ತಿಳಿಸೋ ಭಾಗ್ಯ, ಅದೃಷ್ಟ. 3 ಅಕ್ಷರದ ಪದಗಳನ್ನು ಹೇಳಬೇಕು. ಕಲ್ಲಮ್ಮ, ಮಲ್ಲಮ್ಮ, ಚಂದುಳ್ಳ, ರಾಜಣ್ಣ. ಆಮೇಲೆ ಶಾಲೆಯಲ್ಲಿ ಬಳಸ್ತಕ್ಕಂಥ ಕನ್ನಡೇತರ ಪದ ಕೇಳಿದರೆ ಕಾಫಿ, ಟೀ, ಸ್ಕೂಲ್, ಟೇಬಲ್, ಡೆಸ್ಕ್ ಅಂತ ಬರೀಬೇಕು. ಇನ್ನು ಲಾಸ್ಟ್ ಅನಿಸುತ್ತೆ ತಾಯಿಗೊಂದು ಪತ್ರ ಅಂತಕ್ಕಂಥದ್ದು ಪಾಠ. ಎಸ್, ಇದ್ರದ್ದು ವಿನ್ಯಾಸ ಇತ್ತು. ಸೊ ಪ್ರಶ್ನೆ ಪತ್ರಿಕೆ ಇದೆ. ಸೊ ಡೈರೆಕ್ಟಾಗಿರ್ತಕ್ಕಂಥ ಉತ್ತರದ ಪುಟ. ಎಸ್, ಗುಂಪಿಗೆ ಸರಿಯಾದ ಅರ್ಥ ಬರೀಬೇಕು. ತಂಡ, ಗುಂಪು, ಗರ್ಜನೆ, ದಪ್ಪಾಗಿ ಕೂಗು, ಗಟ್ಟಿಯಾಗಿ ಕೂಗು, ಏರು ಧ್ವನಿ. ಕರೆಕ್ಟಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಗಟ್ಟಿಯಾಗಿ ಕೂಗು. ಆವರಣದಲ್ಲಿ ಸೂಚಿಸಿದಂತೆ 2 ಪ್ರಶ್ನೆ. ಮಗು, ವಚನ ಬದಲಿಸಿ ಬರೀ. ಮಕ್ಕಳು. ಬನ್ನಿ, ವಿರುದ್ಧಾರ್ಥಕ ಪದ ಬರೆಯಿರಿ. ಹೋಗಿ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು. ಮಕ್ಕಳು ಮೃಗಾಲಯದಲ್ಲಿ ನೋಡಿದ ಪ್ರಾಣಿಗಳ ಹೆಸರು ಬರೀಬೇಕು. ಎಸ್, ಆನೆ, ಸಿಂಹ, ಹುಲಿ, ಜಿಂಕೆ, ಚಿರತೆ, ಜಿರಾಫಿ. ಇನ್ನು ಮೃಗಾಲಯದಲ್ಲಿ ಕತ್ತು ಉದ್ದವಿರುವ ಪ್ರಾಣಿ ಯಾವುದು ಅಂತ ಕೇಳಿದರೆ ಜಿರಾಫಿ. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ನಿನ್ನ ಮನೆಯಲ್ಲಿ ಸಾಕಿರುವ ಪ್ರಾಣಿ ಪಕ್ಷಿಗಳ ಹೆಸರು? ಬೆಕ್ಕು, ನಾಯಿ, ಕುರಿ, ಹಸು, ಮೇಕೆ.
ಇನ್ನು ಪತ್ರ ಬರೆಯುವಾಗ ಯಾವ ಅಂಶಗಳು ಮುಖ್ಯವಾಗಿರ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ ಯಾರು ಯಾರಿಗೆ ಯಾವ ದಿನದಂದು ಯಾವ ವಿಷಯಕ್ಕಾಗಿ ಪತ್ರವನ್ನು ಯಾವ ಉದ್ದೇಶಕ್ಕಾಗಿ ಬರೆದಿದ್ದಾರೆ ಎಂಬ ಅಂಶ ಮುಖ್ಯವಾಗಿರ್ತದೆ. ಮೌಖಿಕ ಪ್ರಶ್ನೆ, ಪ್ರಾಣಿಗಳು ವಚನ ಬದಲಿಸಿ ಬರೆ. ಪ್ರಾಣಿ ಮೇಲೆ ವಿರುದ್ಧಾರ್ಥಕ ಪದ ಹೇಳು. ಕೆಳಗೆ ಸಮಾಚಾರ ಸ್ವಂತ ವಾಕ್ಯದಲ್ಲಿ ಬಳಸುವಂತೆ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ನಾನು ಉತ್ತೀರ್ಣನಾದ ಸಮಾಚಾರ ಕೇಳಿ ಸಂತೋಷವಾಯಿತು. ನೆಕ್ಸ್ಟ್ ಒನ್, ಮೃಗಾಲಯದಲ್ಲಿ ಇದ್ದ ಹಾವುಗಳನ್ನು ಎಲ್ಲಿಂದ ತಂದು ಬಿಟ್ಟರು ಅಂತ ಕೇಳಿದರು. ಬಂಡೀಪುರ ಕಾಡಿನಿಂದ. ಮೈಸೂರಿನಲ್ಲಿರುವ ಮೃಗಾಲಯದ ಹೆಸರನ್ನು ಕೇಳಿದರು. ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 4ನೇ ತರಗತಿಯ ಕಂಪ್ಲೀಟ್ ಆಗಿರ್ತಕ್ಕಂಥ ಫಸ್ಟ್ ಸೆಮಿಸ್ಟರ್ LBA. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.